ಬರಬೇಕು ಮನೆ ಮಹಾಲಕ್ಷ್ಮಿಯರು. ಬನ್ನಿ ಬಮ್ಮ. ಯಾರು ಬರದೆ ಹೋದ್ರು ಈ ಹೊತ್ತು ನೀನಂತೂ ಬರಲೇಬೇಕಾಗಿತ್ತು. ಏನ್ ತಾತ ಚಿಕ್ಕಮ್ಮಂಗೆ ಇಷ್ಟೊಂದು ಇಂಪಾರ್ಟೆನ್ಸು? ಹೌದಲ್ವೇನಪ್ಪ, ಆ ಮನೇಲಿ ಏನೇ ಆಗು ಹೋಗುಗಳಿದ್ರು ಅದಕ್ಕೆಲ್ಲ ಕಾರಣ ಇವರೇ ತಾನೆ. ಇವಳಿದ್ರೆ ಯಾವುದೇ ಕಾರ್ಯಗಳು ಅಡೆ ತಡೆ ಇಲ್ಲದೆ ಸಲೀಸಾಗಿ ನಡೆಯುತ್ತೆ. ಎಲ್ಲ ಕೆಲಸಗಳನ್ನು ಅಂದ್ಕೊಂಡ ಹಾಗೆ ಮಾಡಿ ಮುಗಿಸೋದು ಇವಳೇ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಅದು ನಿಜಾನೇ ಅನ್ನಿ. ಚಿಕ್ಕಮ್ಮ ಯಾವುದೇ ಜವಾಬ್ದಾರಿಗಳು ವಹಿಸ್ಕೊಂಡ್ರು ಅದನ್ನು ಅಂದ್ಕೊಂಡ ಹಾಗೆ ಮಾಡಿ ಮುಗಿಸ್ತಾರೆ. ಅದಕ್ಕೆ ಅಲ್ವಾ ಇಷ್ಟು ವರ್ಷದಿಂದ ನಮ್ಮ ಮನೆ ಜವಾಬ್ದಾರಿಗಳು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರೋ. ನೀನು ಬೇಕು ಅಂತಾನೆ ನನ್ನ ವಿರುದ್ಧವಾಗಿ ಇಂಡೈರೆಕ್ಟಾಗಿ ಮಾತಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು ದತ್ತ. ಏನೇನು ಮಾತಾಡ್ತೀಯೋ ಮಾತಾಡು. ಸಂಜೆ ಆಗೋಷ್ಟರಲ್ಲಿ ನಿನ್ನ ಬಾಯಿ ಮುಚ್ಚೋದು ಹೇಗೆ ಅಂತಲೂ ನನಗೆ ಗೊತ್ತು. ಸೀಮಂತ ನಡೀತಿರೋ ಈ ಮನೆಗೆ ಸಾಲ್ಗಾರರು ಬರ್ತಾರೆ. ಪಾಪ ಹೇಗಾಗಬಾರ್ದಿತ್ತು. ನನ್ನ ಪ್ರಾಣ ಉಳಿಸೋದಕ್ಕೆ ಹೋಗಿ ನೀವು ಪ್ರಾಣ ಕೊಟ್ರಿ, ಆದರೆ ನಿಮ್ಮ ಪ್ರಾಣ ತೆಗೆದವ್ರನ್ನ ನಾನು ಖಂಡಿತ ಉಳಿಸೋದಿಲ್ಲ. ಇದು ಸತ್ಯ ಬೀಗ್ರೆ. ಅವತ್ತು ನಿಮ್ಮ ಗ್ರಾಚಾರ ಚೆನ್ನಾಗಿತ್ತು, ಉಳ್ಕೊಂಡ್ರಿ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಇವ್ರ ಫೋಟೋ ಪಕ್ಕನೇ ನಿಮ್ಮ ಫೋಟೋನೂ ಇರ್ತಿತ್ತು. ದೇವರು ನನ್ನನ್ನು ಉಳಿಸಿರೋದು ನಿನ್ನ ಅಹಂಕಾರನ ಅಳಿಸೋದಕ್ಕೆ. ನಿನ್ನ ಅಟ್ಟಹಾಸಗಳಿಗೆಲ್ಲ ಅಂತ್ಯ ಹಾಡ್ತೀನಿ. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿರು ಶಾರ್ವರಿ. ಏನು ನಾನು ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾ ಇದ್ರಾ? ಶಾಂತಂ ಪಾಪಂ. ನೀವಾಡೋ ಮಾತು ಅಂದರೆ ನನಗೆ ವೇದವಾಕ್ಯ ಮೇಡಮ್. ನೀವು ಹೇಳೋದನ್ನ ಕೇಳಿಸ್ಕೊತೀನಿ ಹೊರತು ಕದ್ದು ಕೇಳಿಸ್ಕೊಳ್ಳಲ್ಲ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಕಾಣಲೇ ಇಲ್ಲ. ಏನು ಮಾಡೋದು ಮೇಡಮ್, ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದಾರೆ. ಮನೆ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ. ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡೋದಕ್ಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೆ ಅಷ್ಟೆ. ಈ ರೀತಿ ಮನೆ ಕೆಲಸಗಳನ್ನ ಮಾಡೋದು ಬಿಟ್ಟು ನಾನು ಹೇಳೋ ಕೆಲಸಗಳನ್ನ ಸರಿಯಾಗಿ ಮಾಡಿದ್ರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು. ಆ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಮ್ಮನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೆ ಮೇಡಮ್. ದತ್ತನ ಹತ್ರ ಡಾಕ್ಯುಮೆಂಟ್, ಅದನ್ನ ಕಷ್ಟಪಟ್ಟು ಹುಡುಕಿ ಸುಟ್ಟು ಹಾಕ್ಬಿಟ್ಟೆ. ಈಗ ನನಗೆ ಬರಬೇಕಾಗಿರೋ ದುಡ್ಡು ಬಂದುಬಿಟ್ರೆ ಕೂತ್ಕೊಂಡು ತಿನ್ನೋದೆಯ. ಮಾತೆತ್ತಿದ್ರೆ ದುಡ್ಡು ದುಡ್ಡು ಅಂತ ಬಾಯಿ ಬಿಡ್ತಾನೆ. ತುಳಸಿ ಎಲ್ಲ ಅಧಿಕಾರನ ನನ್ನಿಂದ ಕಿತ್ಕೊಂಡ್ಲು, ನನ್ನನ್ನು ಬದಿಗೈಯಲ್ಲಿ ನಿಲ್ಲಿಸಿದಾಳೆ. ಅಂಥದ್ರಲ್ಲಿ ಇವ್ರಿಗೆಲ್ಲ ದುಡ್ಡು ಕೊಡೋಕೆ ನಾನು ಎಲ್ಲಿ ಹೊಂದಿಸ್ಲಿ? ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ನನಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಮಾಡಿರೋ ಕೆಲಸಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟರು ಕಮ್ಮಿನೇ. ನೀವು ಯಾವಾಗಲೂ ಎಷ್ಟು ಕೊಡ್ತೀರೋ ಅದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಡಿ ಅಷ್ಟೆ. ಆಯ್ತಾಯ್ತು, ಸೇರಿಸ್ಕೊಡ್ತೀನಿ. ಮೊದಲು ನಾನು ಹೇಳೋ ಕೆಲಸಗಳನ್ನು ಮಾಡ್ತಾ ಹೋಗು. ಮುಂದೊಂದು ದಿನ
ಚಿಕ್ಕಮ್ಮ ಏನು ಮಾಡಿಬಿಟ್ರಿ ನೀವು? ನೋಡ್ಕೊಂಡು ಬಳೆ ಹಾಕೋದಲ್ವಾ? ಪರವಾಗಿಲ್ಲ ಅಭಿ, ಇಂಥ ಗಾಯಗಳು ನನಗೆ ನೋವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನೂ ಆಗಿಲ್ಲ. ಬಳೆ ಸೈಜ್ ಚಿಕ್ಕದಿದೆ. ನನ್ನ ಅಮ್ಮನ ಬಳೆ ಸೈಜ್ ಕೊಟ್ಟಿದ್ನಲ್ಲ, ಅದೇ ಥರ ಬಳೆ ತಗೊಂಬರಕ್ಕೆ ಹೇಳಿದ್ದೆ. ದೀಪಿಕಾ, ಬಳೆ ತಂದಿದ್ದು ನೀನೇನಾ? ಅದು ಅದು ಅಷ್ಟು ಗೊತ್ತಾಗಲ್ವಾ ದೀಪಿಕಾ ನಿಂಗೆ? ಇಷ್ಟು ಚಿಕ್ಕ ಬಳೆ ಯಾರಾದ್ರೂ ತರ್ತಾರ? ಸಾರಿ, ಬಳೆ ತರೋ ಗಡ್ಬಿಡಿಲಿ ಗೊತ್ತಾಗ್ಲಿಲ್ಲ. ಅಯ್ಯೋ, ಇದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಇನ್ನೂ ಅಷ್ಟೊಂದು ಬಳೆ ಇದೆಯಲ್ಲ, ಅದನ್ನು ತೋರಿಸಿದ್ರಾಯ್ತು. ದೀಪಿಕಾ, ಆರತಿ ಮಾಡುವ. ಅಭಿ, ಗೊತ್ತಾಗದೆ ತಂದು ಅಂತ ಹೇಳಿದ್ಲಲ್ವಾ, ಕೋಪ ಮಾಡ್ಕೊಳ್ಳೋದು ಬಿಟ್ಟು ಖುಷಿ ಖುಷಿಯಾಗಿ ಗಂಡ ಹೆಂಡತಿ ಇಬ್ರು ಬಂದು ಆರತಿ ಮಾಡಿ. ಐದು ಜನ ಮುತ್ತೈದೆಯರು ಆರತಿ ಮಾಡಬೇಕು. ಸಂಧ್ಯಾ, ಸಿರಿ, ದೀಪಿಕಾ, ಅತ್ತೆ, ಬನ್ನಿ ಆರತಿ ಮಾಡೋಣ.